ನಟಿ ಗಿರಿಜಾ ಲೋಕೇಶ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮತ್ತೊಂದು ದುಃಖದ ಸುದ್ದಿ, ಹಿರಿಯ ನಟ ದ್ವಾರ್ಕೀಶ್ ಅವರು ಈಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ. ನಮಗೆ ಹೇಗೆ ನೆನಪಿಸ್ಕೊಳ್ತೀರಿ ಅಮ್ಮ ಈ ಸಂದರ್ಭದಲ್ಲಿ? ಏನಿಲ್ಲ ಹೇಳಿ, ನಾನು ಅವ್ರ ಬಗ್ಗೆ ನೆನಪಾಗಿ ಉಳಿದಿದ್ದಾರೆ ಎಲ್ಲ. ಅವ್ರನ್ನ ಯಾವಾಗ್ಲೂ ನಾವು ನೆನ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಂತೆಂಥ ಚಿತ್ರಗಳನ್ನ ಅವರು ನಿರ್ಮಾಪಕರಾಗಿ ಕೂಡ ಗೆದ್ದಿದ್ದಾರೆ, ಆಕ್ಟರ್ ಆಗಿ ಕೂಡ ಅವರು ಗೆದ್ದಿದ್ದಾರೆ. ಹಾಗಾಗಿ ಕಲಾವಿದನಿಗೆ ಸಾವಿಲ್ಲ ಅನ್ನೋದಂತೂ ನಿಜ ಬಿಡಿ. ಯಾವಾಗ್ಲೂ ಅವರು ನಮ್ಮ ಮನದಲ್ಲಿ ಅಥವಾ ಅವರ ಚಿತ್ರಗಳನ್ನ ನೋಡಿದಾಗ ಓ ಈ ತರ ಒಂದು ಕಲಾವಿದ ಇದ್ದ ನಮ್ಮಲ್ಲಿ ಅಂತ ಒಂದು ಹೆಮ್ಮೆ ಆಗತ್ತೆ. ಅವ್ರು ಎಂಥ ನಿರ್ಮಾಪಕರಾಗಿದ್ದರು ಅಂತ, ಎಷ್ಟು ಒಂಥರ ಒಂಥರ ರಿಚ್ನೆಸ್ ಅವ್ರು ಗೊತ್ತಾ. ಒಂದು ನಿರ್ಮಾಣ ಸಂಸ್ಥೆ ಅಂದ್ರೆ ಏನ್ ಬೇಕು ಅದನ್ನ ಪೂರೈಸ್ತಾ ಇದ್ರು. ಎಲ್ಲೂ ನಿಮ್ಗೆ ಅದಿಲ್ಲ, ಅಗತ್ಯ ಇಲ್ಲ, ಇದಿಲ್ಲ, ಅಯ್ಯೋ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬಿಡಿಪ್ಪ ಆ ಮಟ್ಟಕ್ಕೆ ಹೋಗ್ಲಿಲ್ಲ ಅವರು. ಅಷ್ಟು ಒಂದು ವೈಭವೋಪೇತವಾಗಿನೇ ಅವರು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಿದ್ದು. ಮತ್ತೆ ಅವ್ರ ಸೋಲಿಗೆ ಯಾವತ್ತೂ ಹೆದರ್ಕೊಳ್ಳೇ ಇಲ್ಲ ಅಂತ ನನ್ನ ಒಂದು ಭಾವನೆ. ಅವರ ಜೊತೆ ಒಡನಾಟದಲ್ಲಿ ನನ್ಗನ್ಸಿತ್ತು. ಅವ್ರು ಹೆದರ್ಕೊಳ್ಳೇ ಇಲ್ಲ. ಇದು ಸೋತಿದ್ದೀನಿ ಅಂದ್ಕೂಡ್ಲೆ ನೆಕ್ಸ್ಟ್ ನಾನು ಗೆಲ್ತೀನಿ ಅಂತಾನೆ ಇನ್ನೊಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದ್ರು. ಸೊ ಹಾಗಾಗಿ ಒಂದರಲ್ಲಿ ಸೋತ್ರು ಇನ್ನೊಂದರಲ್ಲಿ ಗೆಲ್ತಾ ಇದ್ರಲ್ಲ, ಅದು ಅವರಿಗೆ ಆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿತ್ತು. ಕೊನೆಗಂತೂ ಎಷ್ಟು ಫಿಲಮ್ ಅವ್ರದ್ದು ಸಕ್ಸಸ್ ಆಗಿದೆ. ಇದು ಆಪ್ತರಕ್ಷಕ ಆಗ್ತಿರ್ಬೋದು, ಆ ಚಿತ್ರ ಎಲ್ಲ ಸೌಂದರ್ಯ, ಅವರು ವಿಷ್ಣುವರ್ಧನ್ ಅವ್ರ ಒಡನಾಟ ಅಂತೂ ಅವ್ರಿಗೆ ತುಂಬಾನೇ ಇತ್ತು. ಅವರಿಬ್ಬರ ಜೋಡಿಗೆ ಅಂತ ಎಲ್ರ ಮನಸ್ಸ ತಟ್ತಾ ಇತ್ತು. ಸಿಂಗಾಪುರದಲ್ಲಿ ಅಲ್ಲೆಲ್ಲ ಮತ್ತೆ ಅವರು ಶೂಟಿಂಗ್ ಮಾಡೋದು ಅದೆಲ್ಲ ಅಂದ್ರೆ ಕನ್ನಡಕ್ಕೆ ಒಂಥರ ಆಶ್ಚರ್ಯ. ಅಯ್ಯೋ ವಿದೇಶಗಳಲ್ಲೆಲ್ಲ ಹೋಗಿ ಮಾಡಿದ್ದಾರಲ್ಲಪ್ಪ ಅನ್ನೋ ತರ ಆಯ್ತು. ಅದೆಲ್ಲಾನು ಅವ್ರ ಅಲ್ಲಿಯ ಕಲಾವಿದರನ್ನು ಉಪಯೋಗಿಸ್ಕೊಂಡು ಮಾಡಿದ್ದು ಇಲ್ಲ. ತುಂಬಾ ಒಂಥರ ಪ್ರಯೋಗಶೀಲವಾಗಿತ್ತು. ಯಾವಾಗ್ಲೂ ಆ ಪ್ರಯೋಗಶೀಲತೆ ಅವರ ಮಾವನಿಂದ ಬಂದಿದ್ದ ಬಳವಳಿ ಅಂತ ನಾನು ಅನ್ಕೋತೇನೆ. ಹುಣಸೂರು ಕೃಷ್ಣಮೂರ್ತಿ ಅವರಾಗಿರ್ಬೋದು, ಅವರು ಅಷ್ಟೇ ಎಂತ ಸಾಹಿತಿಗಳು, ಎಂತ ಡೈರೆಕ್ಟ್ರು. ಸೊ ಅವರ ಬಳವಳಿಯಿಂದನೇ ಇವ್ರಿಗೆ ಶುರುವಾಗಿತ್ತು ಅಂತ. ಮತ್ತೆ ಅವರ ಕುಟುಂಬನೂ ಅಷ್ಟೇ ಒಂದು ತುಂಬ ಕುಟುಂಬವಾಗಿತ್ತು. ಯಾವಾಗ್ಲೂ ಮನೆಯಲ್ಲಿ ಗಿಜಿ ಅಂತ ಜನ ಓಡಾಡ್ತಾ ಇದ್ರು, ಮಾಡ್ತಾ ಇದ್ರು. ಮತ್ತೆ ಊಟ ಇದಂತೂ ಯಾವಾಗ ಒಂಥರ ಸಂತರ್ಪಣೆ ತರ ನಡೀತಾನೆ ಇರೋದು. ಅದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ. ಸೊ ಹಾಗಾಗಿ ಅವರು ಒಂದು ತುಂಬ ಜೀವನ ನಡೆಸಿದ್ರು ಅಂತ ನನ್ನ ಭಾವನೆ. ಅವರು ಇಲ್ಲ ನಮ್ಮಲ್ಲಿ, ನಮ್ಮ ಮಧ್ಯೆ ಇಲ್ಲ ಅಂತ ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಅದು ಇವರು ತುಂಬ ಜೀವನವನ್ನ ಸವೆದು ಹೋಗಿದ್ದಾರಲ್ಲ. ಸೊ ಅದು ಆ ದೇವರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಅಂತ. ನಿಜ, ನೀವು ಹೇಳ್ದಾಗೆ ಪರಿಪೂರ್ಣ ಜೀವನ ಅಂತ ಅನ್ಬಹುದು. ನೀವು ಚಿತ್ರರಂಗಕ್ಕೆ ಬಂದಾಗ ಮೊದಲ ಜೊತೆ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದು ಯಾವಾಗ? ನಂತರದಲ್ಲಿನ ನಿಮ್ಮ ಒಡನಾಟ ಹೇಗಿತ್ತು? ಇಡೀ ಪಯಣ ನೆನಪಿಸ್ಕೊಳ್ಳೋದಾದ್ರೆ ಪಯಣ ಏನೋ, ನಾನೇನು ತುಂಬಾ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಅಂತ ಏನಿಲ್ಲ. ಲೋಕೇಶ್ ಅವರು ಒಂದ್ ಚಿತ್ರದಲ್ಲಿ ಮಾಡಿದ್ರು, ಅವರ ಅದೃಷ್ಟವಂತ ಚಿತ್ರದಲ್ಲಿ. ಲೋಕೇಶ್ ಅವ್ರಿಗೂ ಹೆಸರು ತಂದ್ಕೊಟ್ಟು, ಮತ್ತೆ ದ್ವಾರ್ಕೀಶ್ ಅವ್ರಿಗೂ ಹೆಸರು ತಂದ್ಕೊಟ್ಟಂತ ಚಿತ್ರ. ನಾನು ಒಂದು ಯಾವ್ದೋ ಹೆಣ್ಣಿನ ಸೌಭಾಗ್ಯ ಇರ್ಬೋದು, ಶ್ರುತಿ, ಸಾಯಿ ಕುಮಾರ್ ಅವರು ಮತ್ತೆ ಇವರು ಎಲ್ಲ ಆಕ್ಟ್ ಮಾಡಿದಂತ ಚಿತ್ರ. ನಾನು ಅವರ ಹೆಂಡತಿಯಾಗಿ ಆಕ್ಟ್ ಮಾಡಿದ್ದೆ. ಒಂದು ಬಡ ಕುಟುಂಬ ನಮ್ದು, ಆ ಥರದ್ದೇನೋ ಗೋಳ್ಕತೆ. ಇನ್ನೊಂದು ಮುದ್ದಿನ ಮಾವ ಚಿತ್ರದಲ್ಲಿ ಮಾಡಿದ್ದು. ಎರಡೇ ಚಿತ್ರ ನಾನು ಅವರೊಟ್ಟಿಗೆ ಆಕ್ಟ್ ಮಾಡಿದ್ದು. ಅವಾಗ ಅದೇ ಹೇಳ್ತಿದ್ದೆ, ಎಲ್ಲರನ್ನು ಕೂರಿಸ್ಕೊಂಡು ಅವರ ಒಂದು ಸಿನಿ ಪಯಣವನ್ನ ನಮ್ಗೆಲ್ಲ ಉಣಬಡಿಸ್ತಾ ಇದ್ರು. ಹಾಗಿತ್ತು, ಹೀಗಿತ್ತು, ಈ ಸಿನಿಮಾ ಮಾಡಿದಾಗ ಈ ತರ ಅನುಭವ ಆಯ್ತು, ಹೀಗಾಯ್ತು, ಇಷ್ಟು ನಷ್ಟ ಆಯ್ತು, ಇಷ್ಟು ಗೆದ್ದೆ ನಾನು ಅಂತ. ನಾವು ನೋಡಿ ಇಷ್ಟು ಸಲ ಅವ್ರಿಗೆ 2-3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ವಾ. ಅದು ಪ್ರತಿ ಸಲಿನೂ ಅವ್ರು ಗೆದ್ದು ಬರ್ತಾ ಇದ್ರು ಅಂದ್ರೆ ಅವರ ಮನಸ್ಥಿತಿ ಹೇಗಿಟ್ಟಿರ್ಬೋದು ನೋಡಿ. ಅವರ ಇದು ವಯಸ್ಸಾಗ್ತಾ ಕೂಡ್ಲೆಲ್ಲ ವಿರಳವಾಗೋದು ಅದೆಲ್ಲ ಇದ್ದು, ಇವರಲ್ಲಿ ಎಷ್ಟು ಚೆನ್ನಾಗಿ ಅವರು 81 ವರ್ಷದ ತಾತ ತರ ಅನ್ನಿಸ್ಲೇ ಇಲ್ಲಪ್ಪ ನಮ್ಗೆಲ್ಲ, ಅನ್ನಿಸ್ಲೇ ಇಲ್ಲ. ನಮ್ಮ ಮಜಾ ಟಾಕೀಸ್ ಬಂದಾಗ ಅವ್ರ ಮೊಮ್ಮಗಳ ವಯಸ್ಸಿನ ಹುಡುಗಿ ಜೊತೆ ಅವ್ರು ಡಾನ್ಸ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಅವ್ರು ಮಾಡಿದ್ರು. ಆಮೇಲೆ ಅಮ್ಮ ನೀನ್ ನನ್ನ ಮೊಮ್ಮಗಳ ತರ ಇದೆಯಮ್ಮ
ಏನ್ ಅನ್ಕೋಬೇಡ, ಅದಕ್ಕೆ ಹಾಗೆ ಮಾಡ್ಬೇಕು ನಾನು ಆಕ್ಟಿಂಗು ಅಂತ ಅಂದ್ಬಿಟ್ಟು ಹೇಳಿದ್ದು. ಇಲ್ಲ, ಅವರ ಒಂದು ಜೀವನೋತ್ಸಾಹ ಇದ್ದಾಗ ಆ ಸೋಲು ಗೆಲುವು ಇಲ್ಲ, ಮಾಡೋಣ, ಇದು ನೆಕ್ಸ್ಟ್ ದೇವ್ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅನ್ನೋ ಆ ಒಂದು ನಂಬಿಕೆಯಲ್ಲಿ ಅವ್ರು ಬದುಕಿ ಒಂಥರ ಸಂತೋಷವಾದ ಜೀವನ ನಡೆಸಿದ್ದಾರೆ ಅಂತ ನಾನು ಅನ್ಕೋತೀನಿ. ನಿಜ. ಅಂದ್ರೆ ಕೇವಲ ನಿರ್ಮಾಪಕರಾಗಿ ಪ್ರಯೋಗಗಳನ್ನು ಮಾಡಿದ್ದು ಅಂತ ಮಾತ್ರ ಅಲ್ಲ, ನಟರಾಗಿ, ನಿರ್ದೇಶಕರಾಗಿ ಹಲವು ಮೊದಲುಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂತ ಹೆಗ್ಗಳಿಕೆ ಕೂಡ ಅವರದ್ದು ಅಲ್ವಾ? ಹ್ಮ್ ಹೌದು ಹೌದು ಹೌದು. ನಂಗೂ ವಯಸ್ಸಾಗಿದೆ ಇವಾಗ, ನಂಗೆಲ್ಲ ಜ್ಞಾಪಕಕ್ಕೆ ಬರ್ತಾ ಇಲ್ಲ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಆಗ್ಲಿ. ಬಟ್ ಅದೇನೆ ನಮ್ಗೆ ಇವಾಗ ನಿಜವಾಗ್ಲೂ ಅವರು ಹೋಗಿದ್ದು ಸಂಕಟಕ್ಕಿಂತ ಹೆಚ್ಚಾಗಿ ದೇವರು ಮುಕ್ತಿ ಕೊಟ್ನಲ್ಲ ಅಂತ. ಇನ್ನು ಬೆಡ್ ರಿಡನ್ ಆಗದೆ, ಮತ್ತೊಂದಾಗದೆ, ಯಾವ ನೋವುಗಳನ್ನ ಅನುಭವಿಸದೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ತುಂಬಾ ಒಳ್ಳೆಯ ಸಾವು ಅಂತ ನಾನು ಅನ್ಕೋತೀನಿ. ಒಳ್ಳೆಯ ಸಾವು ಅಂತ ಅನ್ಕೋತೀನಿ. ಮೊನ್ನೆ ನೋಡಿ ಜಗದೀಶ್ ಅವರು ಹೋಗಿದ್ದು, ಇನ್ನೂ ಅದರ ಸಂಕಟ ನಮ್ಮಿಂದ ಹೋಗೇ ಇಲ್ಲ. ಇಷ್ಟು ವಯಸ್ಸಿಗೆ ಯಾಕೆ ಹೀಗಾಯ್ತು ಅಂತ ಅನ್ಕೋತೀವಿ. ಬಟ್ ಇವರು ಹೋರಾಡಿ ಹೇಗೆ ಗೆದ್ದು ಬದುಕಿದ್ರು ನೋಡಿ. ಗೆದ್ದು ಸೋತು ಎಲ್ಲ ಜೀವನದಲ್ಲಿ ಎಲ್ಲವನ್ನ ಅನುಭವಿಸಿ ಅವರು ಪರಿಪೂರ್ಣ ಜೀವನವನ್ನು ಅನುಭವಿಸಿ ಹೋಗಿದ್ದಾರೆ. ನಿಜ. ಅವರ ಆತ್ಮಕ್ಕೆ ನಿಜಕ್ಕೂ ದೇವರು ಶಾಂತಿ, ಒಂಥರ ತೃಪ್ತಿ ಕೊಡ್ತಾರೆ ಅಂತ ನಾನು ಅನ್ಕೊಂಡೆ.